ಕೆಸಿ ವೇಣುಗೋಪಾಲ್ ಅವರ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಹುಲ್ ಗಾಂಧಿ ಆಪ್ತನ ವಿರುದ್ಧ ಹಿರಿಯ ಶಾಸಕರು ಕಿಡಿಕಾರ್ತಾ ಇದ್ದಾರೆ. ಏನಕ್ಕೆ? ರಾಜ್ಯದಲ್ಲಿ ವೇಣುಗೋಪಾಲ್ ಅವರ ಹಸ್ತಕ್ಷೇಪ ಸಿಕ್ಕಾಪಟ್ಟೆ ಇದೆ. ಆಕ್ರೋಶ ಹೊರಹಾಕ್ತಾ ಇರೋದಿಂಗೆ ಮಂತ್ರಿಗಳ ಆಯ್ಕೆ ಸಂಬಂಧ ಖಾತೆ ಹಂಚಿಕೆಯಲ್ಲೂ ಕೆಸಿ ವೇಣುಗೋಪಾಲ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ನಿರ್ಧಾರ ಮಾಡ್ತಾ ಇರೋದೇ ವೇಣುಗೋಪಾಲ್. ರಾಜ್ಯ ರಾಜಕೀಯದ ಬಗ್ಗೆ ವೇಣುಗೋಪಾಲ್ಗೆ ಏನ್ ಗೊತ್ತು? ತಮ್ಮ ಪರಿಧಿ ಮೀರಿ, ಅಂದ್ರೆ ಬಾರ್ಡರ್ ಅಂತ ಕರಿತೀವಿ, ಬಾರ್ಡರ್ ಮೀರಿ ವೇಣುಗೋಪಾಲ್ ಅವರು ವರ್ತಿಸ್ತಾ ಇದ್ದಾರೆ. ಇದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಕೆಲವು ಶಾಸಕರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯದ ರಾಜಕಾರಣದ ವಿಚಾರ, ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ಇಲ್ಲಿಗೆ ಏನೇನು ಬೇಕು ಅನ್ನೋದು ರಾಜ್ಯದವ್ರಿಗೆ ಗೊತ್ತಿರುತ್ತೆ. ಕೆಸಿ ವೇಣುಗೋಪಾಲ್ ಅವ್ರಿಗೆ ಏನ್ ಗೊತ್ತು? ಕರ್ನಾಟಕ ರಾಜಕೀಯ ಚಿತ್ರಣ. ಅವರು ಬಂದು ಯಾರ್ಯಾರು ಖಾತೆ ಕೊಡಬೇಕು, ಅವ್ರವ್ರಿಗೆ ಯಾರ್ಯಾರು ಆಪ್ತರಿರ್ತಾರೆ ಅಂಥವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅಷ್ಟೇ. ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಎಲ್ಲದಕ್ಕೂ ಕಾರಣನೇ ವೇಣುಗೋಪಾಲ್. ಕೆಸಿ ವೇಣುಗೋಪಾಲ್ ಅವರಿಂದಲೇ ಹಿಂಗೆಲ್ಲ ಆಗ್ತಾ ಇದೆ ಅಂತೇಳಿ ಶಾಸಕರು ಹೇಳ್ತಾ ಇರೋದು ಮಾತು. ಸ್ವತಃ ಶಾಸಕರು ಹೇಳ್ತಾ ಇರೋ ಮಾತು. ಏನು ಮಾಡ್ತಾರಂತೆ ಗೊತ್ತಾ? ಕೆಸಿ ವೇಣುಗೋಪಾಲ್ ಅವರು ರಾಜ್ಯದಲ್ಲಿ ಅವ್ರು ಯಾರ್ಯಾರಿಗೆ ತುಂಬ ನಿಷ್ಠರಾಗಿರ್ತಾರೆ, ಯಾರು ತುಂಬ ಕ್ಲೋಸ್ ಆಗಿರ್ತಾರೆ, ಅವರನ್ನೇ ಅವರು ಪರಿಗಣಿಸ್ತಾರಂತೆ ಎಲ್ಲ ವಿಚಾರಕ್ಕೂ. ಜೊತೆಗೆ ಕೆಸಿ ವೇಣುಗೋಪಾಲ್ ಅವರಿಗೆ ರಾಜ್ಯದ ರಾಜಕಾರಣದ ಬಗ್ಗೆ ಒಂಚೂರು ಅರಿವಿಲ್ಲ. ರಾಜ್ಯದಲ್ಲಿ ಇರೋರು ಗೊತ್ತಿದೆ ರಾಜ್ಯ ರಾಜಕಾರಣ ಏನೇನಿದೆ, ಯಾವ ಚಿತ್ರಣ ಇದೆ ಅಂತ ಹೇಳಿ. ಅವರು ಬಂದು ಇಲ್ಲಿ ಹಸ್ತಕ್ಷೇಪ ಮಾಡೋದು ಎಷ್ಟು ಸರಿ? ಲೋಕಲ್ ಲೀಡರ್ಸ್ಗಳೇ ಅವ್ರ ಹತ್ರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಆದರೆ ಇವ್ರು ಹಂಗೆ ಮಾಡಲ್ಲ. ತಾನು ಮಾಡಿದ್ದೇ ಫೈನಲ್ ಡಿಸಿಷನ್ ಅನ್ನೋ ರೀತಿಯಾಗಿ ವರ್ತಿಸ್ತಾರೆ ಕೆಸಿ ವೇಣುಗೋಪಾಲ್ ಅವರು. ಈಗ ಇದೇ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡೋ ನಿಟ್ಟಿನಲ್ಲಿ ಅವರ ಹಸ್ತಕ್ಷೇಪವೂ ಕೂಡ ಇದೆ. ಅವರ ಹಸ್ತಕ್ಷೇಪದಿಂದನೇ ಹಿರಿಯರನ್ನ ಕಡೆಗಣಿಸಲಾಗಿದೆ. ಹಿರಿಯರನ್ನ ಕಡೆಗಣಿಸಿದ್ರೆ ಸರ್ಕಾರದಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಶಾಸಕರು ಕೊಡ್ತಾ ಇರೋದು. ಜೊತೆಗೆ ಈಗ ರೆಬಲ್ ಆಗಿದಾರಲ್ಲ ಸಚಿವರುಗಳು. ಈಗ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಾಯ್ತು. ಈಗ ಅವರ ಬೆಂಬಲಿಗರು ಜೊತೆಗೆ BTM ಲೇಔಟ್ನಲ್ಲಿರುವಂಥ ಕಾಂಗ್ರೆಸ್ನ ಕಾರ್ಯಕರ್ತರು, ಪದಾಧಿಕಾರಿಗಳು ಸಾಲಾಗಿ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಬೇಡವೇ ಬೇಡ ನಮಗೆ ನಿಮ್ಮ ಸವಾಸ. ಇಷ್ಟೊಂದು ಪಕ್ಷವನ್ನ ಕಟ್ಟುವಲ್ಲಿ ಬೆವರು ಸುರಿಸಿದ್ದೀವಿ ನಾವು. ಹಿರಿಯರನ್ನ ಪರಿಗಣನೆ ಮಾಡೋದಿಲ್ಲ ನೀವು. ಲೋಕಲ್ ಎಡ್ಸಿದ್ದಾರೆ. 8 ಬಾರಿ ಗೆದ್ದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರನ್ನ ದೂರದೃಷ್ಟಿ ಇಟ್ಕೊಂಡು ಏನೇನು ಮಾಡಬೇಕು ಅಂತೇಳಿ ಮೂಲೆಯೂ ಗೊತ್ತು ಬೆಂಗಳೂರನ್ನದ್ದು. ಅವರಿಗೆ ಬಿಟ್ಟು ಬೇರೆ ಯಾರಿಗೋ ಖಾತೆ ಕೊಡ್ತಿರಲ್ಲ. ಅದರಲ್ಲೂ ಹಲವು ವರ್ಷಗಳಿಂದ ಇದರ ಬಗ್ಗೆ ಬೇಡಿಕೆ ಇಡ್ತಾನೆ ಬಂದಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ ಮಾತು. ಆಯ್ತು, ಮುಂದೆ ನಿಮಗೆ ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನು ಕೊಡೋದ್ರ ಬಗ್ಗೆ ಮಾತುಕತೆ ಆಗಿದೆ ಅಂತ ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಅದನ್ನೇ ಹೇಳಿದ್ರು. ಹಲವು ಬಾರಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕೂಡ ಪರಿಗಣನೆಯನ್ನ ಮಾಡಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದು. DK ಶಿವಕುಮಾರ್ ಅವರ ಹತ್ರನೂ ನೇರವಾಗಿ ಹೇಳಿದ್ರು, ಹೈಕಮಾಂಡ್ ನಾಯಕರ ಹತ್ರನೂ ನೇರವಾಗಿ ಹೇಳಿದ್ರು, ಕೊಟ್ರೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲಾಂದ್ರೆ ಬೇಡವೇ ಬೇಡ ಅಂತ. ಅವರ ಆಡಿದ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ.